ಹಲೋ ಮಹಿಳೆಯರೇ, ನಿಮ್ಮ ಮನೆಯ ಹೊಸ್ತಿಲಿಗೆ ಅರಶಿನ ಹಚ್ಚುವಾಗ ಈ ತಪ್ಪನ್ನು ಎಂದಿಗೂ ಮಾಡಬೇಡಿ. ನಿಮ್ಮ ಮನೆಯ ಹೊಸ್ತಿಲು ಕೇವಲ ಪ್ರವೇಶದ್ವಾರ ಅಲ್ಲ, ಅದು ಮನೆಯ ಶಕ್ತಿ, ಸಮೃದ್ಧಿ ಮತ್ತು ಶುಭದ ಸಂಕೇತವಾಗಿದೆ. ಅರಶಿನ ಹಚ್ಚುವುದು ನಮ್ಮ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರ ಆಚರಣೆಯಾಗಿದೆ. ಆದರೆ ಅರಿವಿಲ್ಲದೆ ನಾವು ಮಾಡುವ ಕೆಲವು ತಪ್ಪುಗಳು ಶುಭ ಫಲವನ್ನು ಕಡಿಮೆ ಮಾಡಬಹುದು. ಸ್ನೇಹಿತರೆ, ನಮ್ಮ ಮಾನಸ ಮಂದಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ಬಹಳ ವರ್ಷಗಳ ಹಿಂದೆ ಒಂದು ಹಳ್ಳಿಯಲ್ಲಿ ಲಕ್ಷ್ಮಿ ಎಂಬ ಹೆಂಗಸು ವಾಸವಾಗಿದ್ದಳು. ಅವಳು ದುಡಿಯುವ ಸ್ವಭಾವದವಳಾಗಿದ್ದರೂ ಸಹ ಮನೆಯ ಸಂಪ್ರದಾಯಗಳು ಮತ್ತು ಹಿರಿಯರ ಮಾತುಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತಿರಲಿಲ್ಲ. ಅವಳ ಅತ್ತೆ ಪ್ರತಿದಿನ ಬೆಳಿಗ್ಗೆ ಹೊಸ್ತಿಲನ್ನು ಸ್ವಚ್ಛಗೊಳಿಸಿ ಅರಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಪೂಜೆ ಮಾಡುತ್ತಿದ್ದರು. ಹೊಸ್ತಿಲು ಮನೆಯ ಲಕ್ಷ್ಮಿಯ ಸ್ನಾನ, ಇದನ್ನು ಗೌರವಿಸಿದರೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಎಂದು ಅತ್ತೆ ದಿನಾಲೂ ಹೇಳುತ್ತಿದ್ದರು. ಆದರೆ ಲಕ್ಷ್ಮಿ ಇದನ್ನು ಮೂಢನಂಬಿಕೆ ಎಂದುಕೊಂಡು ಹೊಸ್ತಿಲನ್ನು ಅವಮಾನ ಮಾಡುತ್ತಿದ್ದಳು, ಸ್ವಚ್ಛ ಮಾಡುತ್ತಿರಲಿಲ್ಲ. ಕೆಲವೊಮ್ಮೆ ಕಸವನ್ನು ಕೂಡ ಹೊಸ್ತಿಲಿನ ಬಳಿ ಹಾಕುತ್ತಿದ್ದಳು. ನಿಧಾನವಾಗಿ ಮನೆಯಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳು ಆರಂಭವಾದವು. ಗಂಡ ಹೆಂಡತಿಯ ನಡುವೆ ಜಗಳಗಳು ಹೆಚ್ಚಾದವು. ಹಣ ಬಂದರೂ ಕೈಯಲ್ಲಿ ನಿಲ್ಲುತ್ತಿರಲಿಲ್ಲ. ಮಕ್ಕಳ ಕಿರಿಕಿರಿ ಜಾಸ್ತಿಯಾಯಿತು. ಮನೆಯವರ ಮನಸ್ಸಿನಲ್ಲಿ ನೆಮ್ಮದಿ ಕಡಿಮೆಯಾಯಿತು. ಒಂದು ದಿನ ಹಳ್ಳಿಗೆ ಬಂದಿದ್ದ ಅಜ್ಜಿ ಒಬ್ಬಳು ಲಕ್ಷ್ಮಿಯ ಮನೆಗೆ ಬಂದಳು. ಮನೆಯ ಒಳಭಾಗ ಸ್ವಚ್ಛವಾಗಿದ್ದರೂ ಹೊಸ್ತಿಲು ಗಲೀಜಾಗಿರುವುದನ್ನು ನೋಡಿ, ಮನೆಯ ಬಾಗಿಲು ಗೌರವ ಕಳೆದುಕೊಂಡರೆ ಮನೆಯ ಸಂತೋಷವು ಕಡಿಮೆಯಾಗುತ್ತದೆ ಎಂದು ಹೇಳಿದಳು. ಈ ಮಾತು ಲಕ್ಷ್ಮಿಯ ಮನಸ್ಸಿಗೆ ತಟ್ಟಿತು. ಮರುದಿನದಿಂದ ಅವಳು ಹೊಸ್ತಿಲನ್ನು ಪ್ರತಿದಿನ ಸ್ವಚ್ಛಗೊಳಿಸಿ ಅರಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಲು ಆರಂಭಿಸಿದಳು. ಕೆಲವೇ ದಿನಗಳಲ್ಲಿ ಮನೆಯ ವಾತಾವರಣ ಬದಲಾಗತೊಡಗಿತು. ಎಲ್ಲರೂ ಸಂತೋಷದಿಂದ ಇರಲು ಆರಂಭಿಸಿದರು. ಅಲ್ಲದೆ ಲಕ್ಷ್ಮಿಯ ಮನಸ್ಸಿಗೂ ಕೂಡ ಶಾಂತಿ ದೊರಕಿತು. ಹಿಂದೂ ಸಂಪ್ರದಾಯದಲ್ಲಿ ಹೊಸ್ತಿಲನ್ನು ಮನೆಯ ಲಕ್ಷ್ಮಿಯ ಪ್ರವೇಶದ ಸ್ಥಳ ಎಂದು ಪರಿಗಣಿಸಲಾಗುತ್ತದೆ. ಮನೆಯೊಳಗೆ ಬರುವ ಪ್ರತಿಯೊಬ್ಬರು ಮೊದಲು ಹೊಸ್ತಿಲನ್ನೇ ದಾಟಿ ಬರುತ್ತಾರೆ. ಆದ್ದರಿಂದ ಹೊಸ್ತಿಲು ಸ್ವಚ್ಛವಾಗಿದ್ದು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವಂತಿರಬೇಕು ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ಇನ್ನು ಅರಶಿನ ಹಚ್ಚುವಾಗ ಮಹಿಳೆಯರು ಮಾಡಬಾರದ ತಪ್ಪುಗಳು ಯಾವುದೆಂದರೆ: 1. ಕಸ ಅಥವಾ ಧೂಳಿ ಇರುವ ಹೊಸ್ತಿಲಿಗೆ ಅರಶಿನ ಹಚ್ಚಬೇಡಿ. ಮೊದಲು ಹೊಸ್ತಿಲನ್ನು ಚೆನ್ನಾಗಿ ಸ್ವಚ್ಛಗೊಳಿಸಬೇಕು. ಸ್ವಚ್ಛಗೊಳಿಸುವಾಗ ಪೊರಕೆಯಿಂದ ಸ್ವಚ್ಛಗೊಳಿಸಬೇಡಿ. ಹೊಸ್ತಿಲನ್ನು ಒರೆಸುವಾಗ ನೀರಿಗೆ ಉಪ್ಪು ಅಥವಾ ಅರಶಿನವನ್ನು ಹಾಕಿ ಅದರಿಂದ ಒರೆಸಿ. ಹೊಸ್ತಿಲನ್ನು ಒರೆಸುವಾಗ ರೋಸ್ ವಾಟರ್ ಹಾಲಿನಿಂದ ಒರೆಸಿದರೆ ಲಕ್ಷ್ಮೀದೇವಿ ಅನುಗ್ರಹ ತಕ್ಷಣ ಸಿಗುತ್ತದೆ. 2. ಹೊಸ್ತಿಲನ್ನು ಮನೆಯೊರೆಸುವ ಬಟ್ಟೆಯಿಂದ ಒರೆಸಬೇಡಿ. ಅದಕ್ಕೆಂದೇ ಬೇರೆನೇ ಬಟ್ಟೆಯನ್ನು ಇಟ್ಟುಕೊಳ್ಳಿ. ಶುದ್ಧ ಮಾಡಿದ ನಂತರನೇ ಅರಶಿನ ರಂಗೋಲಿ ಹಾಕಬೇಕು. ಸ್ವಚ್ಛತೆಯಿಲ್ಲದೆ ಮಾಡಿದ ಪೂಜೆ ಅಥವಾ ಆಚರಣೆ ವ್ಯರ್ಥವಾಗುತ್ತದೆ. ಹೊಸ್ತಿಲಿಗೆ ರಂಗೋಲಿ ಹಾಕುವಾಗ 4 ಎಲೆಯ ರಂಗೋಲಿ ಬಿಡಿಸಿ. ಅರಶಿನ ಹಚ್ಚುವಾಗ ಎಡದಿಂದ ಬಲದ ಕಡೆ ಹಚ್ಚಿ. ಅರಶಿನ ಹಚ್ಚುವಾಗ ಒಳ್ಳೆಯ ಪಾಸಿಟಿವ್ ಮನಸ್ಸಿನಿಂದ ಹಚ್ಚಿ ಮಂತ್ರ ಹೇಳಿ. 4. ಕೋಪ ಅಥವಾ ದುಃಖದ ಮನಸ್ಥಿತಿಯಲ್ಲಿ ಹಚ್ಚಬೇಡಿ. ಹಿರಿಯರ ಪ್ರಕಾರ ಮನಸ್ಸು ಶಾಂತವಾಗಿರುವಾಗ ಮಾಡಿದ ಶುಭ ಕಾರ್ಯ ಹೆಚ್ಚು ಫಲ ನೀಡುತ್ತದೆ. ನೀವು ಬೇಸರ ಮಾಡಿಕೊಂಡು ಉದಾಸೀನದಿಂದ ಮತ್ತು ಮನಸ್ಸಿನಲ್ಲಿ ನೆಗೆಟಿವ್ ಆಲೋಚನೆಯಿಂದ ಹೊಸ್ತಿಲು ಬರೆಯಬೇಡಿ. 5. ಒಣಗಿದ ಅಥವಾ ಹಾಳಾದ ಅರಶಿನ ಬಳಸಬೇಡಿ. ಕೆಲವು ಮಹಿಳೆಯರು ಸ್ಟಾಕ್ ಉಳಿದ ಅರಶಿನವನ್ನು ಹೊಸ್ತಿಲಿಗೆ ಬಳಸುತ್ತಾರೆ. ಈ ರೀತಿ ಮಾಡಬಾರದು. ತಾಜಾ ಅರಶಿನ ಅಥವಾ ಉತ್ತಮ ಗುಣಮಟ್ಟದ ಅರಶಿನ ಪುಡಿಯನ್ನು ಬಳಸುವುದು ಉತ್ತಮ. ಶುದ್ಧ ಅರಶಿನ ಕಣ್ಣಿಗೆ ಕಾಣದ ಜೀವಿಗಳನ್ನು ನಾಶ ಮಾಡುತ್ತದೆ ಮತ್ತು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡುತ್ತದೆ ಮತ್ತು ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೆಯದು. 6. ಹೊಸ್ತಿಲನ್ನು ನಿರ್ಲಕ್ಷ್ಯ ಮಾಡಬೇಡಿ. ಕೆಲವರು ಮನೆಯ ಒಳಭಾಗವನ್ನು ಮಾತ್ರ ಸ್ವಚ್ಛವಾಗಿಡುತ್ತಾರೆ, ಹೊಸ್ತಿಲನ್ನು ಹಾಗೇನೆ ಬಿಡುತ್ತಾರೆ. ಅಥವಾ ಕೆಲವು ಮಹಿಳೆಯರು ಪೊರಕೆಯಿಂದ ಗುಡಿಸುತ್ತಾರೆ. ಈ ತಪ್ಪು ಮಾಡಬೇಡಿ. ಹೊಸ್ತಿಲು ಲಕ್ಷ್ಮೀದೇವಿಯ ವಾಸಸ್ಥಾನವಾಗಿದೆ. 7.
ಕೆಲವರು ಹೊಸ್ತಿಲನ್ನು ತುಳಿದುಕೊಂಡು ಹೋಗುತ್ತಾರೆ, ಹೊಸ್ತಿಲ ಮೇಲೆ ನಿಂತುಕೊಂಡು ಮಾತನಾಡುತ್ತಾರೆ. ಈ ತಪ್ಪು ಮಾಡಬೇಡಿ. ಸಣ್ಣ ಮಕ್ಕಳು ಇದ್ದರೆ ಅವರಿಗೆ ತಿಳಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ಮಾನಸ ಮಂದಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ.